ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಈ ವಿಡಿಯೋ ನಿನಗೆ ಈ ರಾತ್ರಿ ಸಿಕ್ಕಿದೆ ಅಂದರೆ ಅದು ಕೋಇನ್ಸಿಡೆನ್ಸ್ ಅಲ್ಲ. ಒಂದು ಕ್ಷಣ ನಿಲ್ಲು, ಸ್ಕ್ರೋಲ್ ಮಾಡಬೇಡ. ಯಾಕಂದರೆ ಈ ಮಾತು ನಿನ್ನ ಹೃದಯ ಕೇಳಬೇಕಾದ ಸಮಯದಲ್ಲೇ ನಿನಗೆ ಸಿಕ್ಕಿದೆ. ನೀನು ಒಬ್ಬಳೇ ಅಥವಾ ಒಬ್ಬನೇ ಅಂದುಕೊಂಡಿದ್ದೀಯಾ? ನೀನು ಯಾರಿಗೂ ಹೇಳಲಾಗದ ನೋವನ್ನು ಮೊಳಗೆ ಮುಚ್ಚಿಟ್ಟುಕೊಂಡಿದ್ದೀಯಾ? ಅಂದರೆ ಈ ವಿಡಿಯೋ ನಿನಗಾಗಿಯೇ. ಮಗು, ಈ ಮಾತುಗಳು ನಿನ್ನ ಮನಸ್ಸಿಗೆ ಸ್ವಲ್ಪವೂ ತಾಕಿದರೆ ಈ ಚಾನಲ್ ನಿನ್ನದೇ ಅಂತ ಭಾವಿಸು. ಇಲ್ಲಿ ಯಾರೂ ಉಪದೇಶ ಮಾಡುವುದಿಲ್ಲ, ಇಲ್ಲಿ ಹೃದಯದ ಜೊತೆ ಮಾತಾಡುತ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನು ಮುಂದೆ ಬರುವ ಪ್ರತಿಯೊಂದು ರಾತ್ರಿ ನೀನು ಒಬ್ಬನೇ ಇರಬಾರದು, ನೀನು ಒಬ್ಬಳೇ ಇರಬಾರದು. ಈ ವಿಡಿಯೋವನ್ನು ಕೊನೆಯವರೆಗೂ ಕೇಳು ಮಗು. ಕೊನೆಯಲ್ಲಿ ನಿನ್ನ ಹೃದಯಕ್ಕೆ ಒಂದು ಮಾತು ಸಿಗುತ್ತೆ, ಅದು ನಿನ್ನನ್ನು ಇನ್ನೊಂದು ದಿನ ಬದುಕಲು ಸಹಾಯ ಮಾಡುತ್ತೆ. ರಾತ್ರಿ ಎಲ್ಲವೂ ಮೌನವಾಗುವ ಸಮಯ. ಹೊರಗಡೆ ಜಗತ್ತು ನಿದ್ರಿಸುತ್ತಿದೆ, ಆದರೆ ಒಳಗಡೆ ನಮ್ಮ ಮನಸ್ಸು ಮಾತ್ರ ಎಚ್ಚರದಲ್ಲೇ ಇರುತ್ತದೆ. ಹಗಲು ಯಾರಿಗೂ ಹೇಳಲಾಗದ ನೋವುಗಳು ರಾತ್ರಿ ಮಾತ್ರ ನಮ್ಮ ಹೃದಯದ ಜೊತೆ ಮಾತಾಡುತ್ತವೆ. ಈಗ ನೀನು ಈ ವಿಡಿಯೋ ನೋಡುತ್ತಿದ್ದರೆ ಒಂದು ಕ್ಷಣ ನಿಲ್ಲು ಮಗು. ನಿನ್ನ ಮನಸ್ಸಿಗೆ ನಾನು ಒಂದು ಪ್ರಶ್ನೆ ಕೇಳಬೇಕು. ನೀನು ನಿಜವಾಗಿಯೂ ಸಂತೋಷದಲ್ಲಿದ್ದೀಯಾ? ನಗುತ್ತಿರುವ ಮುಖದ ಹಿಂದೆ ಎಷ್ಟು ನೋವು ಮುಚ್ಚಿಟ್ಟುಕೊಂಡಿದ್ದೀಯೋ ನಿನಗೆ ಹೊರತು ಯಾರಿಗೂ ಗೊತ್ತಿಲ್ಲ ಅಲ್ಲವಾ? ರಾತ್ರಿ ಏಕೆ ಇಷ್ಟು ಭಾರವಾಗುತ್ತದೆ? ರಾತ್ರಿ ಎಂದರೆ ಕತ್ತಲೆ ಅಲ್ಲ ಮಗು, ರಾತ್ರಿ ಎಂದರೆ ನೆನಪುಗಳು. ಮರೆತಿದ್ದೆ ಅಂದುಕೊಂಡ ಎಲ್ಲ ಕ್ಷಣಗಳು ಇದೇ ಸಮಯಕ್ಕೆ ಮರಳಿ ಬರುತ್ತವೆ. ಒಮ್ಮೆ ನಿನ್ನ ಜೊತೆ ಇದ್ದವರು ಇಂದು ನಿನ್ನ ಜೊತೆ ಇಲ್ಲದಿದ್ದರೂ ಅವರ ನೆನಪು ಮಾತ್ರ ನಿನ್ನ ಪಕ್ಕದಲ್ಲೇ ಕೂತು ಬಿಡುತ್ತದೆ. ನೀನು ಯಾರಿಗೂ ಹೇಳದೆ ಒಳಗೆ ಅಳುತ್ತಿದ್ದೀಯಾ? ನಾನು ಬಲವಾಗಿರಬೇಕು ಅಂತ ನಿನ್ನ ಕಣ್ಣೀರನ್ನು ನುಂಗಿಕೊಂಡಿದ್ದೀಯಾ ಮಗು? ಬಲವಾಗಿರುವುದು ಅಂದರೆ ಅಳದಿರುವುದು ಅಲ್ಲ. ಅಳುತ್ತಿದ್ದರೂ ಮುಂದುವರಿಯುವುದೇ ನಿಜವಾದ ಬಲ. ನೋವಿನಲ್ಲೂ ಒಬ್ಬಂಟಿಯಾಗಿಲ್ಲ. ನೀನು ಒಬ್ಬನೇ ಅಲ್ಲ ಮಗು, ನೀನು ಒಬ್ಬಳೇ ಅಲ್ಲ ಮಗು. ಈ ರಾತ್ರಿ ಈ ಕ್ಷಣದಲ್ಲಿ ನಿನ್ನಂತೆ ನೋವಿನಿಂದ ಉಸಿರಾಡುತ್ತಿರುವ ಸಾವಿರಾರು ಹೃದಯಗಳಿವೆ. ಯಾರೋ ಹಣಕ್ಕಾಗಿ ಹೋರಾಡುತ್ತಿದ್ದಾರೆ, ಯಾರೋ ಸಂಬಂಧಕ್ಕಾಗಿ ಅಳುತ್ತಿದ್ದಾರೆ, ಯಾರೋ ತಮ್ಮ ಕನಸು ಕೈತಪ್ಪಿದ ನೋವಿನಲ್ಲಿ ಮುಳುಗಿದ್ದಾರೆ. ಆದರೆ ಎಲ್ಲರ ಪ್ರಶ್ನೆ ಒಂದೇ, ನಾಳೆ ನನ್ನ ಜೀವನ ಬದಲಾಗುತ್ತಾ? ನಾಳೆ ಖಂಡಿತ ಬದಲಾಗುತ್ತದೆ. ಇದು ನಾನು ಸಾಂತ್ವನಕ್ಕಾಗಿ ಹೇಳುವ ಮಾತು ಅಲ್ಲ ಮಗು, ಇದು ಜೀವನದ ಸತ್ಯ. ನಿನ್ನ ಜೀವನದ ಕೆಟ್ಟ ದಿನಗಳು ನಿನ್ನ ಕಥೆಯ ಕೊನೆಯ ಅಧ್ಯಾಯ ಅಲ್ಲ. ಇಂದು ನೀನು ಅನುಭವಿಸುತ್ತಿರುವ ನೋವು ನಾಳೆ ನಿನ್ನನ್ನು ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗಿಸುವ ಶಕ್ತಿಯಾಗುತ್ತದೆ. ನೀನು ಈಗ ಅಳುತ್ತಿರುವುದಕ್ಕೆ ನಾಚಿಕೆ ಪಡಬೇಡ. ಅದೇ ನಿನ್ನ ಹೃದಯ ಇನ್ನೂ ಜೀವಂತ ಇದೆ ಅನ್ನೋದರ ಗುರುತು. ರಾತ್ರಿ ದೇವರ ಹತ್ತಿರ ಬರುತ್ತಾನೆ, ಹಗಲು ನಾವು ದೇವರ ಹತ್ತಿರ ಹೋಗಲು. ಸಮಯ ಇಲ್ಲ ಅಂತ ಹೇಳುತ್ತೇವೆ, ಆದರೆ ರಾತ್ರಿ ಮಾತ್ರ ನಮ್ಮ ಮನಸ್ಸು ನಿಜವಾಗಿಯೂ ದೇವರ ಮುಂದೆ ನಿಂತಿರುತ್ತದೆ. ಮಗು, ನೀನು ಏನು ಮಾತಾಡದೇ ಇದ್ದರೂ ನಿನ್ನ ಕಣ್ಣೀರಿನ ಭಾಷೆ ದೇವರಿಗೆ ಅರ್ಥವಾಗುತ್ತದೆ. ನಿನ್ನ ಪ್ರಾರ್ಥನೆಗೆ ಶಬ್ದ ಬೇಕಾಗಿಲ್ಲ, ನಿನ್ನ ನೋವಿಗೆ ಸಾಕು. ನೀನು ಬಿಟ್ಟು ಕೊಡಬೇಡ. ಈ ಒಂದು ಮಾತು ನೆನಪಿಟ್ಟಿಕೋ ಮಗು. ನೀನು ಇಲ್ಲಿವರೆಗೂ ಬಂದಿದ್ದೀಯಾ ಅಂದರೆ ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ನೀನು ಎಷ್ಟು ಬಾರಿ ಸೋತಿದ್ದೀಯೋ ಅದು ಮುಖ್ಯ ಅಲ್ಲ, ನೀನು ಇನ್ನೂ ನಿಲ್ಲದೆ ಇದ್ದೀಯಲ್ಲ ಅದೇ ನಿನ್ನ ಗೆಲುವು. ಎಂದು ನಿನ್ನನ್ನು ಯಾರು ಅರ್ಥ ಮಾಡಿಕೊಳ್ಳದಿದ್ದರೂ ನಾಳೆ ನಿನ್ನ ಮೌನವೇ ನಿನ್ನ ಶಬ್ದವಾಗುತ್ತದೆ. ಈ ರಾತ್ರಿ ನಿನಗೆ ಒಂದು ವಾಗ್ದಾನ. ಇಂದು ರಾತ್ರಿ ನಿದ್ರೆಗೆ ಹೋಗುವಾಗ ನಿನ್ನ ಹೃದಯದ ಮೇಲೆ ಕೈ ಇಟ್ಟು ಈ ಮಾತು ಹೇಳು, ನಾನು ನಿನ್ನ ಜೀವನವನ್ನು ಬಿಟ್ಟು ಬಿಡುವುದಿಲ್ಲ. ನಿನ್ನ ಬಗ್ಗೆ ನಂಬಿಕೆ ಇಡುವವನು ಇಡೀ ಜಗತ್ತಿನಲ್ಲಿ ಒಬ್ಬನೇ ಇದ್ದರೂ ಅದು ನೀನೇ ಆಗಿರಲಿ. ನಿನ್ನಂಥವರಿಗಾಗಿ ಈ ಚಾನಲ್ ಮಗು. ನೀನು ಈ ವಿಡಿಯೋ ಇಲ್ಲಿವರೆಗೆ ನೋಡುತ್ತೀಯಾ ಅಂದರೆ ನಿನ್ನ ಹೃದಯ ಇನ್ನೂ ಆಸೆ ಬಿಡಲಿಲ್ಲ ಅನ್ನೋದು. ಇಂಥ ರಾತ್ರಿ ಮಾತುಗಳು ನಿನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಡುತ್ತಿದ್ದರೆ ಈ ಚಾನಲ್ ನಿನ್ನದೇ ಅಂತ ಭಾವಿಸು. ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇಲ್ಲಿ ಯಾರನ್ನು ಉಪದೇಶ ಮಾಡುವುದಿಲ್ಲ, ಇಲ್ಲಿ ಕೇವಲ ಹೃದಯಕ್ಕೆ ಮಾತನಾಡುತ್ತೇವೆ.
ಈ ರಾತ್ರಿ ನಿನ್ನ ನೋವು ಕಡಿಮೆಯಾಗಲಿ, ನಿನ್ನ ಮನಸ್ಸಿಗೆ ಸ್ವಲ್ಪ ಬೆಳಕು ಸಿಗಲಿ. ನಾಳೆ ಬೆಳಗ್ಗೆ ನೀನು ಇನ್ನೊಂದು ದಿನ ಬದುಕಲು ಸ್ವಲ್ಪ ಶಕ್ತಿ ಸಿಗಲಿ ಮಗು. ನೀನು ಅಮೂಲ್ಯ. ನಿನ್ನ ಜೀವನದ ಕತೆ ಇನ್ನೂ ತುಂಬ ಸುಂದರವಾಗಬೇಕಿದೆ ಮಗು. ಈ ಕ್ಷಣದಲ್ಲಿ ನೀನು ಒಬ್ಬಳೇ ಇದ್ದೀಯಾ, ನೀನು ಒಬ್ಬನೇ ಇದ್ದೀಯಾ. ಮನೆ ತುಂಬ ಜನ ಇದ್ದರೂ ಮನಸ್ಸಿನೊಳಗೆ ಖಾಲಿತನವೇ ತುಂಬಿಕೊಂಡಿದ್ದೀಯಾ. ಅದೇ ಅತ್ಯಂತ ಭಾರವಾದ ನೋವು. ಜನರ ಮಧ್ಯೆ ಇದ್ದು ಒಂಟಿಯಾಗಿರುವುದು. ನೀನು ಯಾರಿಗಾದರೂ ಕರೆ ಮಾಡೋಣ ಅಂತ ಯೋಚಿಸಿ ಮತ್ತೆ ಕೈ ಬಿಟ್ಟಿರಬಹುದು. ಇವತ್ತಲ್ಲ ನಾಳೆ ಹೇಳುತ್ತೀನಿ ಅಂತ ನಿನ್ನ ನೋವನ್ನೇ ನಿನ್ನೊಳಗೆ ಮುಚ್ಚಿಕೊಂಡಿರಬಹುದು. ಆದರೆ ನೋವು ಮಗು ಮೌನದಿಂದ ಕಡಿಮೆಯಾಗುವುದಿಲ್ಲ. ಅದು ಒಳಗೆ ಒಳಗೆ ನಿನ್ನನ್ನು ಕುಗ್ಗಿಸುತ್ತಾ ಹೋಗುತ್ತದೆ. ನೀನು ಯಾಕೆ ಇಷ್ಟು ಮೌನವಾಗಿ ಬಿಟ್ಟೆ? ಒಮ್ಮೆ ನೀನು ತುಂಬ ಮಾತನಾಡುತ್ತಿದ್ದೆ, ಸಣ್ಣ ಸಣ್ಣ ವಿಷಯಕ್ಕೂ ನಗುತ್ತಿದ್ದೆ. ಆದರೆ ಈಗ ನಗುವು ನಿನ್ನ ಮುಖದಲ್ಲಿ ಇದೆ, ಆದರೆ ಮನಸ್ಸಿನಲ್ಲಿ ಇಲ್ಲ. ಜೀವನ ನಿನಗೆ ಕಲಿಸಿದ್ದು ಒಂದೇ, ಎಲ್ಲರ ಮುಂದೆ ಬಲವಾಗಿರುವಂಥ. ಆದರೆ ಮಗು, ಎಲ್ಲ ಸಮಯದಲ್ಲೂ ಬಲವಾಗಿರಬೇಕು ಅನ್ನೋದು ನಿನ್ನ ಮೇಲೆ ಹಾಕಿಕೊಂಡ ಶಿಕ್ಷೆ. ಒಮ್ಮೆ ದುರ್ಬಲನಾಗಲು ಬಿಡು, ನಿನ್ನನ್ನು ಒಮ್ಮೆ ಅಳಲು ಬಿಡು. ನಿನ್ನ ಹೃದಯವನ್ನು ನಿನ್ನೊಳಗೆ ಯುದ್ಧ ಯಾರಿಗೂ ಗೊತ್ತಿಲ್ಲ. ಪ್ರತಿ ರಾತ್ರಿ ನಿನ್ನ ಮನಸ್ಸಿನಲ್ಲಿ ಯುದ್ಧ ನಡೆಯುತ್ತದೆ. ಒಂದು ಭಾಗ ಹೇಳುತ್ತದೆ, ಸಾಕು ಇನ್ನೂ ಆಗಲ್ಲ. ಇನ್ನೊಂದು ಭಾಗ ಹೇಳುತ್ತದೆ, ಇನ್ನೊಂದು ದಿನ ನೋಡಿ. ಈ ಎರಡರ ಮಧ್ಯೆ ನೀನು ಪ್ರತಿದಿನ ಸಿಲುಕಿಕೊಂಡಿದ್ದೀಯ ಮಗು. ನೀನು ಇನ್ನೊಂದು ದಿನ ನೋಡಿ ಅಂತ ಇಲ್ಲಿವರೆಗೆ ಬಂದಿದ್ದೀಯೇ ಅಂದರೆ ಅದು ಸಣ್ಣ ವಿಷಯ ಅಲ್ಲ, ಅದು ನಿನ್ನೊಳಗಿನ ಜೀವಂತಿಕೆಯ ಗುರುತು. ನಿನ್ನನ್ನು ಕಳೆದುಕೊಂಡವರ ಬಗ್ಗೆ ನೀನು ಪ್ರೀತಿಸಿದವರು ನಿನ್ನನ್ನು ಬಿಟ್ಟು ಹೋಗಿರಬಹುದು. ಯಾರೋ ಕಾರಣ ಹೇಳದೆ ಹೋದರೂ, ಯಾರೋ ಕಾರಣ ಹೇಳಿದರೂ ನಿನ್ನ ಹೃದಯಕ್ಕೆ ಅದು ಒಪ್ಪಲಿಲ್ಲ. ರಾತ್ರಿ ಎಂದರೆ ಅವರ ನೆನಪುಗಳು ಇನ್ನಷ್ಟು ಗಟ್ಟಿಯಾಗಿ ಕಚ್ಚುತ್ತವೆ. ನಾನು ಸಾಕಾಗಲಿಲ್ಲವೇ ಅಂತ ಪ್ರಶ್ನೆ ಬರುತ್ತದೆ ಅಲ್ಲವ ಮಗು. ಯಾರಾದರೂ ಹೋಗಿದ್ದಾರೆ ಎಂದರೆ ನೀನು ಕಡಿಮೆ ಅಂತಲ್ಲ, ಅವರು ನಿನ್ನ ಜೀವನದ ಒಂದು ಅಧ್ಯಾಯ ಮಾತ್ರ, ಪೂರ್ಣ ಕಥೆಯಲ್ಲ. ನಿನ್ನ ಮೌಲ್ಯವನ್ನು ನೀನೇ ಮರೆತಿದ್ದೀಯಾ. ನೀನು ಎಷ್ಟು ಒಳ್ಳೆಯವಳು ಅನ್ನೋದನ್ನು ನೀನೇ ಮರೆತಿದ್ದೀಯಾ. ಯಾಕಂದರೆ ನಿನ್ನ ಮೇಲೆ ಬಂದ ಮಾತುಗಳು, ನಿನ್ನ ಮೇಲೆ ನಡೆದ ಘಟನೆಗಳು ನಿನ್ನ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕೊಂದಿವೆ. ಆದರೆ ಒಂದು ಮಾತು ನೆನಪಿಟ್ಟುಕೋ ಮಗು, ನಿನ್ನ ಮೌಲ್ಯವನ್ನು ನಿನ್ನ ಮೇಲೆ ವರ್ತಿಸಿದವರಿಂದ ಅಳೆಯಬೇಡ. ನೀನು ಅಮೂಲ್ಯ. ಯಾರಾದರೂ ನೋಡದಿದ್ದರೂ ಈ ರಾತ್ರಿ ನಿನ್ನ ಹೃದಯಕ್ಕೆ ಒಂದು ನೆಮ್ಮದಿ. ಇದೀಗ ಕಣ್ಣು ಮುಚ್ಚು ಮಗು, ಒಂದು ಆಳವಾದ ಉಸಿರಿಳೆ. ನಿನ್ನೊಳಗಿನ ಎಲ್ಲ ನೋವು ಉಸಿರಿನ ಜೊತೆ ಹೊರಹೋಗುತ್ತಿದೆ ಅಂತ ಕಲ್ಪಿಸಿಕೊ. ನೀನು ಎಲ್ಲವನ್ನು ಸರಿಪಡಿಸಬೇಕು ಅನ್ನೋದು ನಿನ್ನ ಜವಾಬ್ದಾರಿಯಲ್ಲ. ಇವತ್ತು ಬದುಕಿರುವುದೇ ಸಾಕು, ಇವತ್ತು ನಿದ್ರೆ ಹೋಗುವುದೇ ಸಾಕು. ನಾಳೆ ಬಗ್ಗೆ ಭಯ ಬೇಡ. ನಾಳೆ ಏನಾಗುತ್ತೋ ಅನ್ನೋದು ಇವತ್ತು ನಿನ್ನ ನಿಯಂತ್ರಣದಲ್ಲಿ ಇಲ್ಲ. ಆದರೆ ಇವತ್ತು ನಿನ್ನನ್ನು ಕಾಪಾಡಿಕೊಳ್ಳುವುದು ನಿನ್ನ ಕೈಯಲ್ಲಿದೆ. ನಿನ್ನ ಮನಸ್ಸಿಗೆ ಹಾನಿ ಮಾಡುವ ಪ್ರತಿ ಯೋಚನೆಗೂ ಒಂದು ಮಾತು ಹೇಳು, ನಾನು ನಿನ್ನ ಜೊತೆ ನಿಲ್ಲುತ್ತೀನಿ. ನಿನ್ನ ಜೀವನ ಇನ್ನು ಬೆಳಕು ಕಾಣಬೇಕು ಮಗು. ನೀನು ಈಗಿರುವ ಈ ಕತ್ತಲೆ ಶಾಶ್ವತ ಅಲ್ಲ. ಇದೇ ಕತ್ತಲೆ ನಾಳೆ ಬೆಳಕಿನ ಮೌಲ್ಯವನ್ನು ನಿನಗೆ ಅರ್ಥ ಮಾಡಿಕೊಡುತ್ತದೆ. ನಿನ್ನ ಜೀವನದಲ್ಲಿ ಒಂದು ದಿನ ನೀನು ಹಿಂತಿರುಗಿ ನೋಡಿ ಹೇಳುತ್ತೀಯಾ, ಆ ರಾತ್ರಿ ನಾನು ಕೈ ಬಿಡಲಿಲ್ಲ, ಅದಕ್ಕೆ ಇವತ್ತು ನಾನು ಇಲ್ಲಿದ್ದೇನೆ. ಮಗು, ಈ ಕ್ಷಣದಲ್ಲಿ ನೀನು ಒಬ್ಬಳೇ ಇದ್ದೀಯಾ. ಮನೆ ತುಂಬ ಜನ ಇದ್ದರೂ ಮನಸ್ಸಿನೊಳಗೆ ಖಾಲಿತನವೇ ತುಂಬಿಕೊಂಡಿದ್ದೀಯಾ. ಅದೇ ಅಂತ್ಯದ ಭಾರವಾದ ನೋವು. ಜನರ ಮಧ್ಯೆ ಇದ್ದು ಒಂಟಿಯಾಗಿರುವುದು. ನೀನು ಯಾರಿಗಾದರೂ ಕರೆ ಮಾಡೋಣ ಅಂತ ಯೋಚಿಸಿ ಮತ್ತೆ ಕೈ ಬಿಟ್ಟಿರಬಹುದು. ಇವತ್ತಲ್ಲ ನಾಳೆ ಹೇಳುತ್ತೀನಿ ಅಂತ ನಿನ್ನ ನೋವನ್ನೇ ನಿನ್ನೊಳಗೆ ಮುಚ್ಚಿಕೊಂಡಿರಬಹುದು. ಆದರೆ ನೋವು ಮಗು ಮೌನದಿಂದ ಕಡಿಮೆಯಾಗುವುದಿಲ್ಲ. ಅದು ಒಳಗೆ ಒಳಗೆ ನಿನ್ನನ್ನು ಕುಗ್ಗಿಸುತ್ತಾ ಹೋಗುತ್ತದೆ. ನೀನು ಯಾಕೆ ಇಷ್ಟು ಮೌನವಾಗಿ ಬಿಟ್ಟೆ? ಒಮ್ಮೆ ನೀನು ತುಂಬ ಮಾತನಾಡುತ್ತಿದ್ದೆ, ಸಣ್ಣ ಸಣ್ಣ ವಿಷಯಕ್ಕೂ ನಗುತ್ತಿದ್ದೆ. ಆದರೆ ಈಗ ನಗುವು ನಿನ್ನ ಮುಖದಲ್ಲಿದೆ, ಆದರೆ ಮನಸ್ಸಿನಲ್ಲಿ ಇಲ್ಲ.
ಜೀವನ ನಿನಗೆ ಕಲಿಸಿದ್ದು ಒಂದೇ, ಎಲ್ಲರ ಮುಂದೆ ಬಲವಾಗಿರುವಂಥ. ಆದರೆ ಮಗು, ಎಲ್ಲ ಸಮಯದಲ್ಲೂ ಬಲವಾಗಿರಬೇಕು ಅನ್ನೋದು ನಿನ್ನ ಮೇಲೆ ಹಾಕಿಕೊಂಡ ಶಿಕ್ಷೆ. ಒಮ್ಮೆ ದುರ್ಬಲನಾಗಲು ಬಿಡು, ನಿನ್ನನ್ನು ಒಮ್ಮೆ ಎಳಲು ಬಿಡು. ನಿನ್ನ ಹೃದಯವನ್ನು, ನಿನ್ನೊಳಗಿನ ಯುದ್ಧ ಯಾರಿಗೂ ಗೊತ್ತಿಲ್ಲ. ಪ್ರತಿ ರಾತ್ರಿ ನಿನ್ನ ಮನಸ್ಸಿನಲ್ಲಿ ಯುದ್ಧ ನಡೆಯುತ್ತದೆ. ಒಂದು ಭಾಗ ಹೇಳುತ್ತದೆ, ಸಾಕು ಇನ್ನೂ ಆಗಲ್ಲ. ಇನ್ನೊಂದು ಭಾಗ ಹೇಳುತ್ತದೆ, ಇನ್ನೊಂದು ದಿನ ನೋಡಿ. ಈ ಎರಡರ ಮಧ್ಯೆ ನೀನು ಪ್ರತಿದಿನ ಸಿಲುಕಿಕೊಂಡಿದ್ದೀಯ ಮಗು. ನೀನು ಇನ್ನೊಂದು ದಿನ ನೋಡಿ ಅಂತ ಇಲ್ಲಿವರೆಗೆ ಬಂದಿದ್ದೀಯ ಅಂದರೆ ಅದು ಸಣ್ಣ ವಿಷಯ ಅಲ್ಲ. ಅದು ನಿನ್ನೊಳಗಿನ ಜೀವಂತಿಕೆಯ ಗುರುತು. ನಿನ್ನನ್ನು ಕಳೆದುಕೊಂಡವರ ಬಗ್ಗೆ, ನಿನ್ನನ್ನು ಪ್ರೀತಿಸಿದವರು ನಿನ್ನನ್ನು ಬಿಟ್ಟು ಹೋಗಿರಬಹುದು. ಯಾರೋ ಕಾರಣ ಹೇಳದೆ ಹೋದರು, ಯಾರೋ ಕಾರಣ ಹೇಳಿದರೂ ನಿನ್ನ ಹೃದಯಕ್ಕೆ ಅದು ಒಪ್ಪಲಿಲ್ಲ. ರಾತ್ರಿ ಎಂದರೆ ಅವರ ನೆನಪುಗಳು ಇನ್ನಷ್ಟು ಗಟ್ಟಿಯಾಗಿ ಕಚ್ಚುತ್ತವೆ. ನಾನು ಸಾಕಾಗಲಿಲ್ಲವೇ ಅಂತ ಪ್ರಶ್ನೆ ಬರುತ್ತದೆ ಅಲ್ಲವ ಮಗು. ಯಾರಾದರೂ ಹೋಗಿದ್ದಾರೆ ಅಂದರೆ ನೀನು ಕಡಿಮೆ ಅಂತಲ್ಲ, ಅವರು ನಿನ್ನ ಜೀವನದ ಒಂದು ಅಧ್ಯಾಯ ಮಾತ್ರ. ನಿನ್ನ ಮೌಲ್ಯವನ್ನು ನೀನೇ ಮರೆತಿದ್ದೀಯಾ. ನೀನು ಎಷ್ಟೇ ಒಳ್ಳೆಯವಳು ಅನ್ನೋದನ್ನು ನೀನೇ ಮರೆತಿದ್ದೀಯಾ. ಯಾಕಂದರೆ ನಿನ್ನ ಮೇಲೆ ಬಂದ ಮಾತುಗಳು, ನಿನ್ನ ಮೇಲೆ ನಡೆದ ಘಟನೆಗಳು ನಿನ್ನ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕೊಂದಿವೆ. ಆದರೆ ಒಂದು ಮಾತು ನೆನಪಿಟ್ಟಿಕೋ ಮಗು, ನಿನ್ನ ಮೌಲ್ಯವನ್ನು ನಿನ್ನ ಮೇಲೆ ವರ್ತಿಸಿದವರಿಂದ ಅಳೆಯಬೇಡ. ನೀನು ಅಮೂಲ್ಯ. ಯಾರಾದರೂ ನೋಡದಿದ್ದರೂ ಈ ರಾತ್ರಿ ನಿನ್ನ ಹೃದಯಕ್ಕೆ ಒಂದು ನೆಮ್ಮದಿ. ಇದೀಗ ಕಣ್ಣು ಮುಚ್ಚು ಮಗು. ಒಂದು ಆಳವಾದ ಉಸಿರೆಳೆ. ನಿನ್ನೊಳಗಿನ ಎಲ್ಲ ನೋವು ಉಸಿರಿನ ಜೊತೆ ಹೊರಹೋಗುತ್ತಿದೆ ಅಂತ ಕಲ್ಪಿಸಿಕೊ. ನೀನು ಎಲ್ಲವನ್ನು ಸರಿಪಡಿಸಬೇಕು ಅನ್ನೋದು ನಿನ್ನ ಜವಾಬ್ದಾರಿಯಲ್ಲ. ಇವತ್ತು ಬದುಕಿರುವುದೇ ಸಾಕು. ಇವತ್ತು ನಿದ್ರೆ ಹೋಗುವುದೇ ಸಾಕು. ನಾಳೆ ಬಗ್ಗೆ ಭಯಬೇಡ. ನಾಳೆ ಏನಾಗುತ್ತೋ ಅನ್ನೋದು ಇವತ್ತು ನಿನ್ನ ನಿಯಂತ್ರಣದಲ್ಲಿಲ್ಲ. ಆದರೆ ಇವತ್ತು ನಿನ್ನನ್ನು ಕಾಪಾಡಿಕೊಳ್ಳುವುದು ನಿನ್ನ ಕೈಯಲ್ಲಿದೆ. ನಿನ್ನ ಮನಸ್ಸಿಗೆ ಹಾನಿ ಮಾಡುವ ಪ್ರತಿ ಯೋಚನೆಗೂ ಒಂದು ಮಾತು ಹೇಳು, ನಾನು ನನ್ನ ಜೊತೆ ನಿಲ್ಲುತ್ತೇನೆ. ನಿನ್ನ ಜೀವನ ಇನ್ನೂ ಬೆಳಕು ಕಾಣಬೇಕು ಮಗು. ನೀನು ಈಗಿರುವ ಈ ಕತ್ತಲೆ ಶಾಶ್ವತ ಅಲ್ಲ. ಇದೇ ಕತ್ತಲೆ ನಾಳೆ ಬೆಳಕಿನ ಮೌಲ್ಯವನ್ನು ನಿನಗೆ ಅರ್ಥ ಮಾಡಿಕೊಡುತ್ತದೆ. ನಿನ್ನ ಜೀವನದಲ್ಲಿ ಒಂದು ದಿನ ನೀನು ಹಿಂತಿರುಗಿ ನೋಡಿ ಹೇಳುತ್ತೀಯ, ಆ ರಾತ್ರಿ ನಾನು ಕೈ ಬಿಡಲಿಲ್ಲ, ಅದಕ್ಕೆ ಇವತ್ತು ನಾನಿಲ್ಲಿದ್ದೇನೆ. ಮಗು, ನೀನು ಎಷ್ಟು ದಿನ ನಿನ್ನ ನೋವನ್ನೇ ನಿನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದೀಯಾ. ನೋವು ಇದ್ದಾಗಲೂ ಕೆಲಸಕ್ಕೆ ಹೋದೆಯಲ್ಲ, ನಗುಬೇಕಾದ ಜಾಗದಲ್ಲಿ ನಗೆಯಿಲ್ಲದೆ ಎಲ್ಲ ಸರಿ ಇದೆ ಅಂತ ತೋರಿಸಿದ್ದೀಯಲ್ಲ. ಅದು ಸಣ್ಣ ವಿಷಯ ಅಲ್ಲ ಮಗು, ಅದು ನಿನ್ನೊಳಗಿನ ಧೈರ್ಯ. ಆದರೆ ಧೈರ್ಯ ಅಂದರೆ ಎಲ್ಲವನ್ನೂ ಒಪ್ಪನೆ ಹೊತ್ತುಕೊಳ್ಳಬೇಕು ಅನ್ನೋದಿಲ್ಲ. ನಿನ್ನನ್ನು ಯಾರು ಕೇಳಲಿಲ್ಲ ಅನ್ನೋ ನೋವು. ನೀನು ಮಾತಾಡಲು ಪ್ರಯತ್ನ ಮಾಡಿದಾಗ ಯಾರಾದರೂ ಕೇಳಿದರಾ? ಇದನ್ನೆಲ್ಲ ಯೋಚನೆ ಮಾಡಬೇಡ, ಎಲ್ಲರಿಗೂ ಆಗುತ್ತೆ ಅಂತ ಹೇಳಿ ನಿನ್ನ ನೋವನ್ನೇ ಚಿಕ್ಕದಾಗಿ ಮಾಡಿಬಿಟ್ಟರಾ? ಮಗು, ನಿನ್ನ ನೋವು ಚಿಕ್ಕದಲ್ಲ. ನೀನು ಅನುಭವಿಸಿದ್ದು ನಿಜ. ನಿನ್ನ ಭಾವನೆಗಳಿಗೆ ಸ್ಪಷ್ಟನೆ ಬೇಕಾಗಿಲ್ಲ, ಅವು ಗೌರವಕ್ಕೆ ಅರ್ಹ. ನಿನ್ನ ಮನಸ್ಸು ತುಂಬ ಆಯಾಸಗೊಂಡಿದೆ. ದೇಹಕ್ಕೆ ವಿಶ್ರಾಂತಿ ಕೊಟ್ಟರೆ ಮನಸ್ಸಿಗೆ ವಿಶ್ರಾಂತಿ ಕೊಡೋದು ನೀನು ಮರೆತಿದ್ದೀಯ. ಪ್ರತಿದಿನ ಒಂದು ಯೋಚನೆ ಮೇಲೆ ಇನ್ನೊಂದು ಯೋಚನೆ. ನೀನು ಸಾಕಾಗಲಿಲ್ಲವಾ? ನನ್ನಿಂದ ಏನಾದರೂ ತಪ್ಪಾಯಿತಾ? ನನ್ನ ಜೀವನ ಹೀಗೇನಾ ಆಗಿಬಿಡುತ್ತಾ? ಈ ಪ್ರಶ್ನೆಗಳು ನಿನ್ನ ಮನಸ್ಸನ್ನು ನಿಧಾನವಾಗಿ ಕುಗ್ಗಿಸುತ್ತವೆ. ಮಗು, ಎಲ್ಲ ಪ್ರಶ್ನೆಗೂ ಇವತ್ತು ಉತ್ತರ ಬೇಕಾಗಿಲ್ಲ. ನಿನ್ನ ಜೀವನ ಒಂದು ಪರೀಕ್ಷೆಯಲ್ಲ. ನೀನು ಪ್ರತಿದಿನ ನಿನ್ನನ್ನೇ ಅಳೆಯುತ್ತಾ ಇದ್ದೀಯಾ. ಇವನು ಮುಂದೆ ಹೋಗುತ್ತಿದ್ದಾನೆ, ಅವಳು ಸಂತೋಷದಲ್ಲಿದ್ದಾಳೆ, ನಾನು ಮಾತ್ರ ಹಿಂದುಳಿದೆನ ಮಗು. ಜೀವನ ಓಟ ಅಲ್ಲ. ಪ್ರತಿ ಹೃದಯಕ್ಕೂ ತನ್ನದೇ ಸಮಯ ಇದೆ. ನೀನು ತಡವಾಗಿಲ್ಲ, ನೀನು ತಯಾರಾಗುತ್ತಾ ಇದ್ದೀಯಾ. ಈ ರಾತ್ರಿ ನಿನ್ನೊಳಗೆ ಒಂದು ಮಾತು ಬಿತ್ತೋಣ, ಕಿವಿ ಕೊಟ್ಟು ಕೇಳು ಮಗು. ನಿನ್ನಿಂದ ಎಲ್ಲವೂ ಸಾಧ್ಯ, ಆದರೆ ಎಲ್ಲವೂ ಇವತ್ತೇ ಆಗಬೇಕು ಅನ್ನೋದಿಲ್ಲ. ನಿನ್ನ ಮೇಲೆ ದಯೆ ತೋರಿಸು, ನಿನ್ನ ಜೊತೆ ಮೃದುವಾಗಿರು. ನೀನು ಯುದ್ಧದಲ್ಲಿದ್ದೀಯಾ. ವಿಶ್ರಾಂತಿ ಕೂಡ ಒಂದು ಗೆಲುವೇ.
ಒಬ್ಬನೇ ಇದ್ದರೂ ಸುರಕ್ಷಿತ. ಒಂಟಿತನ ಭಯಂಕರ ಅಲ್ಲ ಮಗು, ತಪ್ಪು ಜನರ ಜೊತೆ ಇರೋದೇ ಭಯಂಕರ. ಈ ರಾತ್ರಿ ನೀನು ಒಬ್ಬನೇ ಇದ್ದರೂ, ನೀನು ಒಬ್ಬಳೇ ಇದ್ದರೂ ನೀನು ಸುರಕ್ಷಿತ. ನಿನ್ನ ಹೃದಯ ಇನ್ನೂ ನಿನ್ನ ಜೊತೆ ಇದೆ, ಅದು ನಿನ್ನನ್ನು ಬಿಟ್ಟು ಹೋಗಿಲ್ಲ. ನಿನ್ನ ಕತೆ ಕೇಳುವ ದಿನ ಬರುತ್ತದೆ. ಇವತ್ತು ನಿನ್ನ ಮಾತು ಯಾರಿಗೂ ಮುಖ್ಯವಾಗದಿದ್ದರೂ ನಾಳೆ ನಿನ್ನ ಅನುಭವವೇ ಇನ್ನೊಬ್ಬರ ಜೀವ ಉಳಿಸಬಹುದು. ನೀನು ಅನುಭವಿಸಿದ ನೋವು ನಿನ್ನನ್ನು ಕರುಣೆಯವನಾಗಿಸಿದೆ. ಅದು ಶಾಪ ಅಲ್ಲ ಮಗು, ಅದು ವರ. ಈ ಕ್ಷಣ ಒಂದು ಆಳವಾದ ಉಸಿರು. ಈಗ ನಿಧಾನವಾಗಿ ಉಸಿರೇಳಿ ನಿನ್ನ ಎದೆ ತುಂಬ ಇನ್ನೊಂದು ಕ್ಷಣ ಹಿಡಿದುಕೋ, ಮತ್ತೆ ನಿಧಾನವಾಗಿ ಬಿಡು. ನೋಡು ಮಗು, ನೀನು ಇನ್ನೂ ಇಲ್ಲೇ ಇದ್ದೀಯಾ, ಇದೇ ಸಾಕ್ಷಿ. ಈ ರಾತ್ರಿ ನಿನ್ನ ಜೀವನಕ್ಕೆ ನೀನು ಒಂದೇ ಮಾತು ಕೊಡು. ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳದಿದ್ದರೂ ನಾನು ನನ್ನನ್ನು ಬಿಟ್ಟು ಬಿಡುವುದಿಲ್ಲ. ಈ ಒಂದು ಮಾತು ನಿನ್ನನ್ನು ನಾಳೆಗೆ ಕರೆದೊಯ್ಯುತ್ತದೆ. ಆ ಮೌನದಲ್ಲಿ ನಿನ್ನ ಹೃದಯಕ್ಕೆ ಸ್ವಲ್ಪ ಶಾಂತಿ ಇಳಿಯುತ್ತದೆ. ಮಗು, ನೀನು ತುಂಬ ದೂರ ಬಂದಿದ್ದೀಯಾ. ಇವತ್ತು ರಾತ್ರಿ ನಿನ್ನ ನೋವು ಸ್ವಲ್ಪ ಹಗುರವಾಗಲಿ, ನಿನ್ನ ಮನಸ್ಸು ಸ್ವಲ್ಪ ನೆಮ್ಮದಿ ಪಡೆಯಲಿ. ನಾಳೆ ಬೆಳಗ್ಗೆ ನೀನು ಮತ್ತೆ ಎದ್ದೇಳುವಾಗ ಸ್ವಲ್ಪ ಹೆಚ್ಚು ಧೈರ್ಯ ಇರುವುದು ಖಚಿತ. ಶುಭರಾತ್ರಿ. ನೀನು ಅಮೂಲ್ಯ. ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ನೀನು ಹೇಳು ಮಗು. ನೀನು ಕೆಲವೊಮ್ಮೆ ಯಾರಾದರೂ ನೀನು ಹೇಗಿದ್ದೀಯಾ ಅಂತ ಕೇಳಿದರೆ ಚೆನ್ನಾಗಿದ್ದೀನಿ ಅಂತ ಹೇಳುತ್ತೀಯಲ್ಲ, ಆ ಒಂದು ವಾಕ್ಯದ ಒಳಗೆ ಎಷ್ಟು ಸುಳ್ಳು ಅಡಗಿದೆ ಗೊತ್ತಾ? ಚೆನ್ನಾಗಿದ್ದೀನಿ ಎಂದರೆ ನೋವು ಇಲ್ಲ ಅನ್ನೋದಿಲ್ಲ. ಅದು ನನ್ನ ನೋವು ಯಾರಿಗೂ ಹೇಳೋ ಶಕ್ತಿ ಇಲ್ಲ ಅನ್ನೋ ಅರ್ಥ. ನೀನು ಸಹಾಯ ಕೇಳಲಿಲ್ಲ ಅಂದರೆ ನಿನಗೆ ನೋವು ಇಲ್ಲ ಅನ್ನೋದಿಲ್ಲ. ನೀನು ಯಾರಿಗೂ ಭಾರವಾಗಬಾರದು ಅಂತ ನಿನ್ನ ನೋವನ್ನೇ ನಿನ್ನೊಳಗೆ ಮುಚ್ಚಿಕೊಂಡಿದ್ದೀಯಾ. ಎಲ್ಲರ ಸಮಸ್ಯೆ ಕೇಳಿದ್ದೀಯಲ್ಲ, ಎಲ್ಲರ ಕಣ್ಣೀರು ಒರೆಸಿದ್ದೀಯಲ್ಲ, ಆದರೆ ನಿನ್ನ ಕಣ್ಣೀರು ಒರೆಸುವವರು ಯಾರು ಮಗು? ಎಲ್ಲರಿಗೂ ಸಹಾಯ ಮಾಡುವವರು ಒಂದು ದಿನ ತಾವೇ ತುಂಬ ದಣಿದಿರುತ್ತಾರೆ. ನಿನ್ನ ಹೃದಯ ತುಂಬ ಸಾಫ್ಟ್ ಆಗಿದೆ, ನೀನು ಗಟ್ಟಿಯಾಗಿಲ್ಲ ಅಂತ ನಿನ್ನನ್ನು ನೀನೇ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯಾ. ಆದರೆ ಸತ್ಯ ಏನು ಗೊತ್ತಾ? ನೀನು ಹೆಚ್ಚು ಅನುಭವಿಸಿದ್ದೀಯಾ, ಹಾಗಾಗಿ ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತೀಯಾ. ನೀನು ಹೆಚ್ಚು ನೋವು ಕಂಡಿದ್ದೀಯಾ, ಹಾಗಾಗಿ ಹೆಚ್ಚು ಕರುಣೆ ಇದೆ. ಇದು ದುರ್ಬಲತೆ ಅಲ್ಲ ಮಗು, ಇದು ಆಳ. ನೀನು ಬದಲಾಗಿ ಬಿಟ್ಟಿಯಲ್ಲ ಅಂತ ಯಾರಾದರೂ ಹೇಳಿದರೆ ಹೌದು ಮಗು, ನೀನು ಬದಲಾಗಿದ್ದೀಯಾ, ಆದರೆ ಕೆಟ್ಟದಾಗಿ ಅಲ್ಲ. ಹಳೆಯ ನೀನು ಎಲ್ಲರನ್ನೂ ನಂಬುತ್ತಿದ್ದ, ಇವತ್ತಿನ ನೀನು ಎಚ್ಚರಿಕೆಯಿಂದ ಪ್ರೀತಿಸುತ್ತೀಯ. ಹಳೆಯ ನೀನು ಎಲ್ಲರಿಗಾಗಿ ಮುರಿದುಕೊಳ್ಳುತ್ತಿದ್ದ, ಇವತ್ತಿನ ನೀನು ನಿನ್ನನ್ನು ಉಳಿಸಿಕೊಳ್ಳಲು ಕಲಿತಿದ್ದೀಯ. ಇದು ಸೋಲು ಅಲ್ಲ, ಇದು ಬೆಳವಣಿಗೆ. ನಿನ್ನೊಳಗೆ ಇನ್ನೂ ಪ್ರೀತಿ ಇದೆ. ನೀನು ಗಾಯಗೊಂಡಿದ್ದೀಯಾ, ಆದರೆ ಕಠಿಣನಾಗಿಲ್ಲ. ನೀನು ನೋವಿನಿಂದ ಹೋದೆಯಾದರೂ ಇನ್ನೂ ಒಳ್ಳೆಯವನಾಗಿಯೇ ಇದ್ದೀಯಾ. ಇದು ದೊಡ್ಡ ವಿಷಯ ಮಗು. ಎಲ್ಲರೂ ಇದನ್ನು ಉಳಿಸಿಕೊಳ್ಳಲಾರರು. ಈ ರಾತ್ರಿ ನಿನ್ನ ಮನಸ್ಸಿಗೆ ಅನುಮತಿ ಕೊಡು. ಇವತ್ತು ರಾತ್ರಿ ಯಾರನ್ನು ಸರಿ ಮಾಡಬೇಕಾಗಿಲ್ಲ, ಯಾವುದನ್ನು ತೀರ್ಮಾನಿಸಬೇಕಾಗಿಲ್ಲ. ನಿನ್ನ ಮನಸ್ಸಿಗೆ ಹೇಳು, ಇವತ್ತು ವಿಶ್ರಾಂತಿ. ಒಂದು ದಿನ ಬಿಡು ನಿನ್ನನ್ನು ನಿನ್ನಿಂದಲೇ. ನಿನ್ನ ಸಮಯ ಬರುತ್ತದೆ. ಇದು ಖಾಲಿ ಮಾತು ಅಲ್ಲ ಮಗು. ನೀನು ಈಗ ಹಿನ್ನೆಲೆಯಲ್ಲಿ ತಯಾರಾಗುತ್ತಿದ್ದೀಯಾ. ಬೆಳಕು ಬರುವುದಕ್ಕೂ ಮೊದಲು ಆಕಾಶ ಈ ಕತ್ತಲೆಯಾಗುತ್ತಿದೆ. ನಿನ್ನ ಜೀವನದಲ್ಲೂ ಅದೇ ನಡೆಯುತ್ತಿದೆ. ಯಾರು ನೋಡದ ದೇವರ ಕೆಲಸ. ನೀನು ಒಬ್ಬನೇ ಅಳೆದ ಕ್ಷಣಗಳಲ್ಲಿ ನಿನ್ನ ಕೈ ಹಿಡಿದಿದ್ದು ಯಾರು ನೋಡಲಿಲ್ಲ. ನೀನು ನಿರಾಶೆಯಿಂದ ಮಲಗಿದ ರಾತ್ರಿ ನಿನ್ನನ್ನು ಕಾಪಾಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಮಗು, ನೀನು ಉಳಿದಿದ್ದೀಯಲ್ಲ, ಅದೇ ಸಾಕ್ಷಿ. ನಾನು ನಿಧಾನವಾಗಿದ್ದರೂ ಸರಿಯೇ ನಿಲ್ಲೋದಿಲ್ಲ. ಇದು ಸಾಕು ಮಗು, ಇದು ತುಂಬ ಸಾಕು. ಈ ಮೌನದಲ್ಲಿ ನಿನ್ನ ಹೃದಯಕ್ಕೆ ನೀನು ಬೇಕಾದಷ್ಟು ಅಳಲು ಬಿಡು ಮಗು. ಈಗ ನೀನು ಈ ಮಾತುಗಳನ್ನು ಕೇಳುತ್ತಾ ಇದ್ದರೆ ನೀನು ತುಂಬ ದೂರ ಬಂದಿದ್ದೀಯಾ. ಎಷ್ಟು ಬಾರಿ ಸಾಕು ಇನ್ನು ಅಂತ ಅನಿಸಿಕೊಂಡರೂ ನೀನು ಇನ್ನೊಂದು ರಾತ್ರಿ ಬದುಕಿದ್ದೀಯಾ. ಅದು ಅಚ್ಚರಿಯಿಲ್ಲ, ಅದು ನಿನ್ನೊಳಗಿನ ಶಕ್ತಿಯ ಸಾಕ್ಷಿ. ಈ ಜಗತ್ತು ನಿನ್ನನ್ನು ಎಷ್ಟು ಸಲ ಮುರಿದರೂ ನೀನು ಇನ್ನೂ ಒಳ್ಳೆಯವನಾಗಿಯೇ ಉಳಿದಿದ್ದೀಯಲ್ಲ, ಅದೇ ನಿನ್ನ ಗೆಲುವು. ಈಗ ಒಂದು ಕ್ಷಣ ಕಣ್ಣು ಮುಚ್ಚು ಮಗು. ಈ ಯಾವುದನ್ನು ಕೇಳಬೇಡ, ಯಾವುದನ್ನು ಕೇಳಿಸಬೇಡ. ಮನಸ್ಸಿನಲ್ಲಿ ಮಾತ್ರ ಹೇಳು, ದೇವರೇ, ನಾನು ತುಂಬ ದಣಿದಿದ್ದೇನೆ. ಎಲ್ಲರ ಮುಂದೆ ನಗುತ್ತಾ ನನ್ನೊಳಗೆ ಮುರಿದುಕೊಂಡಿದ್ದೇನೆ. ನನಗೆ ಎಲ್ಲವೂ ಬೇಡ.
ಇವತ್ತು ಸ್ವಲ್ಪ ಶಾಂತಿ ಕೊಡು ನನ್ನ ಹೃದಯಕ್ಕೆ. ನಾನು ಸಾಕು ಅನ್ನೋ ಭಾವನೆ ಕೊಡು. ನಾನು ತಪ್ಪಾಗಿಲ್ಲ ಅನ್ನೋ ಒಂದು ಚಿಕ್ಕ ಭರವಸೆ ಕೊಡು. ಮಗು, ಈ ಪ್ರಾರ್ಥನೆಗೆ ಉತ್ತರ ಶಬ್ದವಾಗಿ ಬರೋದಿಲ್ಲ, ಆದರೆ ನಿನ್ನ ಹೃದಯ ಸ್ವಲ್ಪ ಹಗುರವಾದರೆ ಅದೇ ಉತ್ತರ. ಈಗ ನಿನ್ನ ಹೃದಯದ ಮೇಲೆ ಕೈ ಇಟ್ಟು ಹೇಳು, ನಾನು ನನ್ನ ಜೀವನವನ್ನು ಇವತ್ತು ಇಲ್ಲೇ ಬಿಡೋದಿಲ್ಲ. ನಾಳೆ ಹೇಗಿರುತ್ತೆ ಅನ್ನೋದನ್ನು ಇವತ್ತು ಗೊತ್ತಿರಬೇಕಿಲ್ಲ, ಆದರೆ ಇವತ್ತು ಬದುಕಿರುವುದು ಅತಿ ದೊಡ್ಡ ಗೆಲುವು. ಮಗು, ನೀನು ಒಬ್ಬಳೇ ಅಲ್ಲ, ಒಬ್ಬನೇ ಅಲ್ಲ, ನೀನು ಅಮೂಲ್ಯ. ಈ ರಾತ್ರಿ ನಿದ್ರೆಗೆ ಹೋಗು. ನಾಳೆ ಮತ್ತೆ ಒಂದು ದಿನ ಪ್ರಯತ್ನ ಮಾಡೋಣ. ಶುಭರಾತ್ರಿ. ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ಮಗು, ಇಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದೀಯಾ ಅಂದರೆ ನಿನ್ನ ಹೃದಯ ತುಂಬ ದಣಿದಿದೆ ಅನ್ನೋದು ನನಗೆ ಗೊತ್ತು. ಎಲ್ಲರಿಗಾಗಿ ನಗುತ್ತಾ ನಿನ್ನ ನೋವನ್ನೇ ಮರೆಮಾಚಿಕೊಂಡಿದ್ದೀಯಾ. ಆದರೂ ನೀನು ಇಲ್ಲಿವರೆಗೆ ಬಂದಿದ್ದೀಯಲ್ಲ, ಅದೇ ನಿನ್ನ ಶಕ್ತಿ. ಈ ಒಂದು ಮಾತು ನೆನಪಿಟ್ಟಿಕೋ ಮಗು, ನೀನು ಸಾಕು, ನೀನು ಹೇಗಿದ್ದೀಯೋ ಹಾಗೆ ಸಾಕು. ಯಾರಿಗಾಗಿ ನೀನು ಬದಲಾಗಬೇಕಿಲ್ಲ, ಯಾರ ಪ್ರೀತಿ ಬೇಡಿಸಿಕೊಳ್ಳಬೇಕಾಗಿಲ್ಲ. ನೀನು ಬದುಕಿರುವುದೇ ಅತಿ ದೊಡ್ಡ ಗೆಲುವು. ಈ ಮೌನದಲ್ಲಿ ನಿನ್ನ ಮನಸ್ಸು ಸ್ವಲ್ಪ ಹಗುರವಾಗಲಿ ಮಗು. ಈ ಮಾತುಗಳು ನಿನ್ನ ಹೃದಯಕ್ಕೆ ಸ್ವಲ್ಪ ನೆಮ್ಮದಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇಲ್ಲಿ ಶಬ್ದ ಇಲ್ಲ, ಹೃದಯದ ಮಾತು ಮಾತ್ರ ಇದೆ. ಮುಂದಿನ ರಾತ್ರಿ ನೀನು ಒಬ್ಬಳೇ ಇರಬಾರದು, ನೀನು ಒಬ್ಬನೇ ಇರಬಾರದು. ಇಂದು ರಾತ್ರಿ ಶಾಂತಿಯಿಂದ ನಿದ್ರೆ ಹೋಗು ಮಗು. ನಾಳೆ ಮತ್ತೆ ಒಂದು ದಿನ ಪ್ರಯತ್ನ ಮಾಡೋಣ. ಶುಭರಾತ್ರಿ. ನೀನು ಅಮೂಲ್ಯ. ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.